ನೆಪೋಟಿಸಮ್ ಅಂದ್ರೆ ಏನು? ಲಂಕೇಶ್ ಅವ್ರ ತರ ಲಂಕೇಶ್ ಮಕ್ಳಾಗಕ್ಕಾಗಲ್ಲ. ಅಮಿತಾಬ್ ಬಚ್ಚನ್ ತರ ಅಭಿಷೇಕ್ ಬಚ್ಚನ್ ಆಗಕ್ಕಾಗಲ್ಲ. ಧರ್ಮೇಂದ್ರ ತರ ಸನ್ನಿ ಡೇಲೆ ಯಾಕಾಗ್ಲಿಲ್ಲ? ಶಿವ ರಾಜ್ಕುಮಾರ್ ಅವ್ರು ರಾಜ್ಕುಮಾರ್ ಯಾಕಾಗ್ಬೇಕು? ಆಮೇಲೆ ಇವಾಗ ಸ್ಟಾರ್ಗಳ ಮಕ್ಕಳು ಅಂತ ಏನು ಒಂದಷ್ಟು ಜನ ಇದಾರೆ ಸರ್. ಇವಾಗ ಕೆಲವರು ಅವ್ರ ಮುಂದಿನ ಫ್ಯೂಚರ್ ಅವರ ಒಂದು ಕ್ರಿಯೇಟರ್, ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಆಕ್ಟರ್ ಆಗ್ಬೋದು, ಆ ಥರ ಇದ್ದಾನೆ. ಇವಾಗ ಅವ್ರುಗಳು ಹೆಂಗಿರ್ಬೇಕು ಅಂತ ಅನ್ಸುತ್ತೆ ಸರ್. ಈಗ ಒಂದು ಫ್ರೀಡಮ್ ಆಗಿ ಬದುಕೋದು ಅಂತಂದ್ರೆ ಒಂದಷ್ಟು ಜನ ಇಲ್ಲ ಈ ಪರ್ಟಿಕ್ಯುಲರ್ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಂಡ್ರೆ ಇಂಥವ್ರ ಮಗ ಇಂಥ ಜಾಗದಲ್ಲಿ ಕಾಣಿಸ್ಕೊಂಡ್ರು ಅನ್ನೋದೊಂದಷ್ಟು ಸುದ್ದಿ ಆಗುತ್ತೆ. ಈಗ ಆ ಕಾರಣಕ್ಕೆ ಅವ್ರಿಗೆ ಫ್ರೀಡಮ್ ಕಮ್ಮಿ ಆಗಿದ್ಯಾ? ಈಗ ನೋಡಿ, ಬೇಕು ಅನ್ನೋದು ಮಾಡಕ್ಕಾಗಲ್ವಾ ಅಂತ. ಈಗ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನು, ಹೀರೋನೋ ಹೀರೋಯಿನ್ನು ಯಾರದೋ ಮಗ ಅಂದ ತಕ್ಷಣ ಸೌಲಭ್ಯಗಳೆಲ್ಲ ಸಿಗ್ತಾವ ತಾನೆ ನಿಮಗೆ. ಈಸಿ ಪಾಸ್ ಸಿಗುತ್ತೆ, ಈಸಿ ವಾಕ್ ಓವರ್ಗಳು ಸಿಗುತ್ತೆ, ಈಸಿ LBWಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ ತಾನೆ. ಈಗ ಸ್ಟಾರ್ ಕಿಡ್ಸ್ಗಳಿಗೆ ಸೌಲಭ್ಯಗಳಿದೆಯಾ ಇಲ್ವಾ? ಇದೆ. ಇದ್ಮೇಲೆ ಜವಾಬ್ದಾರಿನೂ ಜಾಸ್ತಿ ಸಿಗುತ್ತಾ ಇಲ್ವಾ? ನಾನೇನ್ ಹೇಳ್ತೀನಿ, ಇಲ್ಲ ತಗೋಬೇಕು ಎರಡನ್ನು. ನಿನ್ ಮನೇಲೆ ನೋಡಿದ್ಯಲ್ಲ, ನೀನೊಬ್ಬ ಮುಖ್ಯಮಂತ್ರಿ ಮಗ, ನೀನೊಬ್ಬ ದೊಡ್ಡ ಸ್ಟಾರ್ನ ಮಗ, ನೀನು ದೊಡ್ಡ ಸಿಂಗರ್ನ ಮಗ, ದೊಡ್ಡ ಆಕ್ಟ್ರೆಸ್ ಮಗಳು ಅಂದ್ರೆ ನೀನು ಅಲ್ಲಿಂದ ನೋಡ್ಕೊಂಡ್ ಬಂದಿದ್ದೀರ. ನಿಮ್ಮಮ್ಮ ಹೆಂಗ್ ನಿಭಾಯಿಸಿದ್ರು, ನಿಮ್ಮಪ್ಪ ಹೆಂಗ್ ನಿಭಾಯಿಸಿದ್ರು ಅಂತ. ನಿನಗೆ ನಿಮ್ಮ ತಂದೆ ತಾಯಿ ಕೊಡುವ ಸವಲತ್ತುಗಳು ಬೇಕು, ಸೌಲಭ್ಯ ಬೇಕು, ಐಷಾರಾಮಿ ಬೇಕು, ಅದಕ್ಕೆ ಸಿಗುತ್ತ ಎಲ್ಲ ಇದು ಬೇಕು, ಅದಕ್ಕೆ ಸಿಗ್ಬೇಕಾದಂತ ಜವಾಬ್ದಾರಿಗಳು ಬೇಡ ಅಂದ್ರೆ ಅದನ್ನು ತಗೋಬೇಕು. ಈ ಕಷ್ಟದಿಂದ ಬಂದಿರೋ ಜವಾಬ್ದಾರಿ ಗೊತ್ತಿರುತ್ತೆ. ಈಗ ಕಷ್ಟನೇ ಕಷ್ಟ ಬಂದಿರೋನ ಹತ್ರ ಕಳ್ಕೊಳಕ್ ಏನೂ ಇಲ್ಲ. ಈಗ ನನ್ನಂತವ್ರ ಹತ್ರ ಕಳ್ಕೊಳಕ್ ಏನೂ ಇರಲ್ಲ. ಅವನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಗ್ರಾಸ್ ರೂಟ್ ಇಂದ ಬಂದವ್ರು. ಈಗ ನಿಮ್ಮ ಹತ್ರ ಏನಿದೆ ಕಳ್ಕೊಳಕ್ಕೆ? ನೀವು ಏನ್ ಅಚೀವ್ ಮಾಡೋದೆಲ್ಲ ಸಂಪಾದನೆ ತಾನೆ ಇವತ್ತು. ಆದ್ರೆ ಈ ಸ್ಟಾರ್ ಕಿಡ್ಸ್ಗಳಿದಾರಲ್ಲ, ಇವ್ರ ಹತ್ರ ಕಳ್ಕೊಳಕ್ಕಿದೆ. ಅವ್ರ ಅಪ್ಪನ ಹೆಸರಿದೆ, ಅವ್ರ ಅಮ್ಮನ ಹೆಸರಿದೆ, ಜವಾಬ್ದಾರಿ ಇದೆ, ಫ್ಯಾನ್ಸ್ಗಳಿದ್ದಾರೆ. ಸೊ ಈ ಪ್ಲಸ್ ಮೈನಸ್ ಎರಡು ಇದೆ. ಆಮೇಲೆ ಮೂಲ ಯಾವ ಮರನೋ ನೆರಳಲ್ಲಿ ಹುಟ್ಟಲ್ಲ. ನೀನ್ ನೆರಳಿಂದ ಆಚೆ ಬರಬೇಕು, ಅದ್ರ ಮೇಲೆ ಬೆಳಿಬೇಕು, ನಿನ್ ಟ್ಯಾಲೆಂಟ್ನ ಪ್ರೂವ್ ಮಾಡಬೇಕು. ನೋಡಿ, ಒಂದು ಸಿನಿಮಾ ಅಥವಾ 2 ಸಿನಿಮಾನ ನೀವು ನಿಮ್ ತಂದೆ ಹೆಸರಲ್ಲೋ ನಿಮ್ ತಾಯಿ ಹೆಸರಲ್ಲೋ ಮಾಡ್ಬೋದು. ಆಮೇಲೆ ನಿಮಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದ್ರೆ, ನಿಮ್ಮಲ್ಲಿ ದಮ್ ಇದ್ರೆ, ನಿಮ್ಮಲ್ಲಿ ತಾಕತ್ತಿದ್ರೆ ಮಾತ್ರ ನೀವು ಬೆಳೆಯಕ್ಕಾಗೋದು. ನಿಮಗೆ ಸರ್ಕಸ್ಗೆ ಈಸಿಯಾಗಿ ಒಂದು ಟಿಕೆಟ್ ಸಿಗ್ಬೋದು ಅಷ್ಟೇ. ಆದ್ರೆ ನೀವು ಆ ಸರ್ಕಸ್ ಅನ್ನು ಮಾಡಬೇಕು. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಸರಿಯಾದ ಟೈಮಿಗೆ ಕೇಳಿದ್ರೆ, ನೆಪೋಟಿಸಮ್ ಬಗ್ಗೆ ತುಂಬಾ ರಾಂಗ್ ಚರ್ಚೆ ಆಯ್ತು ಇತ್ತೀಚೆಗೆ. ನೆಪೋಟಿಸಮ್ ಅಂದ್ರೆ ಏನು? ನೆಪೋಟಿಸಮ್ ಅಂದ್ರೆ ಅಮಿತ್ ಶಾ ಮಗನ್ ಕೂರ್ಸೋರಲ್ಲ ಅಲ್ಲಿ ಕ್ರಿಕೆಟ್ಗೆ, ಅದು ನೆಪೋಟಿಸಮ್. ಯಾಕಂದ್ರೆ ಅವನಿಗೆ ವಿಕೆಟ್ ಅಂತಂದ್ರೆ ವಿಕೆಟ್ಗಳು 25 ಇರುತ್ತೆ, ತಗೊಬನ್ನಿ ಅಂತಾನೆ. 3 ಆ ಕಡೆ 3 ಈ ಕಡೆ 3 ಅಂತ ಗೊತ್ತಿಲ್ಲ ಅವನಿಗೆ. ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದವರು ಪ್ರೆಸಿಡೆಂಟ್ ಆಗಿ ಕೂರಿಸಿದ್ದಾರೆ. ಅಂದ್ರೆ ಅನರ್ಹನಾಗಿದ್ದರು, ಅವನಿಗೆ ಯಾವುದೇ ಯೋಗ್ಯತೆ ಇಲ್ಲದಿದ್ದರೂ ಯೋಗ್ಯವಾದ ಒಂದು ಜಾಗಕ್ಕೆ ತಗೊಂಡೋಗಿ ಕೂರಿಸುವಾಗ ಇನ್ನೊಬ್ಬ ಯೋಗ್ಯನಿಗೆ ಸಿಗುವ ಅವಕಾಶವನ್ನ ವಂಚನೆ ಮಾಡೋದನ್ನ ನೆಪೋಟಿಸಮ್ ಅಂತಾರೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ. ಅವನು ಅನರ್ಹನಾಗಿದ್ದರು, ಅಯೋಗ್ಯನಾಗಿದ್ದರು, ಅವನಿಗೆ ಆ ಜಾಗದಲ್ಲಿ ಕೂರುವ ಆ ಅವಕಾಶಕ್ಕೆ ಸಿಗುವ ಪ್ರತಿಭೆ ಇಲ್ಲದೆ ಹೋದರೂ ಕೂಡ ಆ ಒಂದು ಜಾಗ ಕೊಟ್ಟು ಅದಕ್ಕೆ ಸಿಗಬೇಕಾದಂತ ಮನ್ನಣೆ ಇನ್ನೊಬ್ರಿಗೆ ಸಿಗಬೇಕಾಗಿತ್ತಲ್ಲ, ಯಾರೋ ಸಾಮಾನ್ಯದವನಿಗೆ, ಅದನ್ನ ಕಿತ್ಕೊಳ್ಳೋದಕ್ಕೆ ನೆಪೋಟಿಸಮ್ ಅಂತಾರೆ. ಈಗ ಹೇಳಿ, ನೆಪೋಟಿಸಮ್ ಅಲ್ಲಿ ಯಾರು ಬೆಳೆದ್ಬಿಟ್ಟವ್ರೆ ಹೇಳಿ? ಈಗ ಪ್ರೊಡ್ಯೂಸರ್ ಮಕ್ಕಳು ಒಂದಷ್ಟು ಜನ ಹೆಸರು ಹೇಳ್ತೀನಿ ಬೇಕಾದ್ರೆ ನೇರವಾಗಿ. ನಾನೇನು ಅನ್ಫಿಲ್ಟರ್ಡ್ ಅಂತಿದ್ದೀರ ನಿಮ್ಮ ಶೋನೆ, ನಾನು ಅನ್ಫಿಲ್ಟರ್ ಆಗೇ ಮಾತಾಡ್ತೀನಿ. ಈಗ ಅವರೆಲ್ಲ ಹೀರೋಗಳಾಗಿದ್ದಾರಾ? ಎಷ್ಟು ಟ್ರೈ ಮಾಡಿದ್ರು, ಎಷ್ಟು ಸಿನಿಮಾಗಳು ಫ್ಲಾಪ್ ಆಯ್ತು. ಈಗ ಹೀರೋಗಳಾಗಿರೋಲ್ಲ ಯಾರ ಮಕ್ಕಳು ಅಂತ ಹೆಂಗ್ ಗೊತ್ತಾಯ್ತು? ಅಪ್ಪ, ನಾನು ಒಂದು ಮಟ್ಟಕ್ಕೆ ಏನೋ ಸಣ್ಣದ ಅಳಿಲು ಸೇವೆ ಮಾಡಿದ್ಮೇಲೆ ಗೊತ್ತಾಗಿದ್ದು ನಮ್ಮ ಅಪ್ಪನ ಹೆಸರು. ಇನ್ಯಾರು ಇರ್ಬೋದು, ನನಗೆ ಹೋಲ್ಸ್ಕೊಳ್ಳೋದೇ ಬೇಡ, ದೊಡ್ಡ ಸಾಧನೆ ಮಾಡೋರಿಗೆ ಇರ್ಬೋದು. ಸೊ ಇಲ್ಲಿ ನೆಪೋಟಿಸಮ್ ಅಂದ್ರೆ ಇದು. ನೀವು ಸುಮ್ಮನೆ ಮಾತಾಡ್ಬಿಡೋದು, ಸುಮ್ಮನೆ ಕಮೆಂಟ್ ಹಾಕ್ಬಿಡೋದು, ಸುಮ್ಮನೆ ಅದು. ಆಮೇಲೆ ಇದನ್ನ ಹಾಕೊಡಕ್ಕೆ ಒಂದಷ್ಟು ಜನ ಪತ್ರಕರ್ತರಿದ್ದಾರೆ ಬೇರೆ, ಈ ಸಿಂಡಿಕೇಟ್ ಕಿತ್ತಾಡ್ಸೋದಕ್ಕೆ. ಸೊ ಎಲ್ಲದನ್ನೂ ಸಮತೋಲನ ಮಾಡ್ಕೊಂಡು ಹೋಗ್ಬೇಕು. ಈ ಜೀವನ ಹೆಂಗಿದೆ ಅಂದ್ರೆ ಎಲ್ಲದನ್ನೂ ಈಗ ನಾನೇ ಅಪ್ಪ ಹಿಂದೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಆ ಸ್ಟೇಟ್ಮೆಂಟಲ್ಲಿರೋ ಹಿಂದೆ ಮುಂದೆ ಎಲ್ಲ ಕಟ್ ಮಾಡಿಬಿಟ್ಟು 2 ಲೈನ್ ಇಟ್ಕೊಂಡ್ಬಿಟ್ರು. ಅಯ್ಯೋ, ಪ್ರೊಡ್ಯೂಸರ್ಸ್ಗೆಲ್ಲ ಅವಮಾನ ಮಾಡ್ಬಿಟ್ಟ, ಹಂಗಾಯ್ತು ಹಿಂಗಾಯ್ತು ಅಂತ. ನಾನು ಏನಪ್ಪ, ನಿಮಗೆ ಅರ್ಥ ಆಗಿರೋದೇ ಇಷ್ಟು. ನಾನು ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ದೀನಿ, ನಿಮ್ಮ ಪರವಾಗಿ ವಾಯ್ಸ್ ಔಟ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿಲ್ವಾ? ಆಯ್ತು, ನಂದೇ ಸಾರಿ ತಗೊಂಡು ಮನೆಗೆ ಹೋಗ್ಬಿಡಿ, ಸುಮ್ಮನೆ ನೀವೆಲ್ಲ ದೊಡ್ಡವರು, ಆಯ್ತು ಬಿಟ್ಬಿಡಿ ಅಂತ. ಅಂದ್ರೆ ಬ್ಯಾಕ್ ಗ್ರೌಂಡ್ ಇಂದ ಬರೋರು ಅಷ್ಟು ಸಿನಿಮಾದಲ್ಲಿ ಕ್ಲಿಕ್ ಆಗಲ್ಲ ಅನ್ನೋ ಒಂದು ಮಿತ್ತಿದೆ ಸರ್. ಏನಿಲ್ಲ, ನಿಮಗೆ ನೋಡಿ ಏನಾಗುತ್ತೆ, ಲಂಕೇಶ್ ಅವ್ರ ತರ ಲಂಕೇಶ್ ಮಕ್ಳಾಗಕ್ಕಾಗಲ್ಲ, ಗೌರಿ ಲಂಕೇಶ್ ಹಾಕಾಗಲ್ಲ, ಇಂದ್ರಜಿತ್ ಅವರು ಹಾಕಾಗಲ್ಲ. ಅವರು ಸಪ್ರೇಟ್. ಇಂದ್ರಜಿತ್ ಅವರೇ ಬೇರೆ, ಗೌರಿ ಲಂಕೇಶ್ ಅವರೇ ಬೇರೆ ಆಗಬೇಕು.
ಲಂಕೇಶ್ ತರ ಆಗಕ್ಕಾಗಲ್ಲ, ಯಾಕಂದ್ರೆ ದೊಡ್ಡ ಆಲ್ದ ಮರ ಅದು. ಹೌದು. ನಿಮಗೆ ಅಮಿತಾಬ್ ಬಚ್ಚನ್ ತರ ಅಭಿಷೇಕ್ ಬಚ್ಚನ್ ಆಗಕ್ಕಾಗಲ್ಲ, ಕರೆಕ್ಟ್. ಆಗಕ್ಕಾಗಲ್ಲ. ನಿಮಗೆ ಧರ್ಮೇಂದ್ರ ತರ ಸನ್ನಿ ಡೇಲೆ ಆಗಕ್ಕಾಗ್ಲಿಲ್ಲ. ಇಬ್ರು ಸೀನಿಯರ್ಸ್ ನಮಗೆ. ಸೊ ಹಂಗೆ ಯಾರು ಆಗಕ್ಕಾಗಲ್ಲ. ನಾನು ಹೇಳೋದು ಯಾಕೆ ಆಗ್ಬೇಕು, ನಾನು ಕೇಳ್ತಾ ಇರೋದು ಶಿವರಾಜ್ ಕುಮಾರ್ ಅವ್ರು ರಾಜ್ಕುಮಾರ್ ಯಾಕೆ ಆಗ್ಬೇಕು? ಶಿವರಾಜ್ ಕುಮಾರ್ ಆಗ್ಬೇಕು. ಅವ್ರು ಆಗಿದ್ದಾರೆ. ನಮ್ಮ ಶಿವಣ್ಣ ಆಗ್ಬೇಕು. ಅವ್ರ ತಂದೆ ಹಾಕೊಟ್ಟ ದಾರಿಲಿ ಅವ್ರ ಮಾರ್ಗದರ್ಶನದಲ್ಲಿ ಎತ್ತರಕ್ಕೆ ಬೆಳಿಬೇಕು. ಈ ಅಣ್ಣವರಿದ್ದಾಗ ಇವೆಲ್ಲ ಯಾವ್ದು ಇರಲಿಲ್ಲ. ಅಣ್ಣವರಿದ್ದ ಕಾಲಘಟ್ಟ ಬೇರೆ, ಕಲೆಯನ್ನ ನೋಡ್ತಿದ್ದಂತ ಬೇರೆ, ನಮ್ಮ ಕರ್ನಾಟಕದ ಭಾರತದ ಸಾಂಸ್ಕೃತಿಕ ಸ್ವರೂಪ ಬೇರೆ. ಯಾಕೆ ಅಣ್ಣವರಿದ್ದಾಗ ಆಗ್ಲಿಲ್ವಾ? ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೊಡೋ ವಿಚಾರದಲ್ಲಿ ಆಗಿಲ್ವಾ? ಬೇರೆ ವಿಚಾರದಲ್ಲಿ ಆಗಿಲ್ವಾ? ಯಾರು ಬೇಕಾದಷ್ಟು ಆಯ್ತಪ್ಪ ಆ ಕಾಲಘಟ್ಟದಲ್ಲೂ. ಸೊ ಶಿವಣ್ಣ ಅಣ್ಣವ್ರಾಗಬಾರ್ದು, ಆ ದಾರಿಲಿ ಇರ್ಬೇಕು. ಆದ್ರೆ ಅದನ್ನು ಮೀರಿ ಏನಾದ್ರು ಪ್ರಯತ್ನ ಪಡಬೇಕು. ಶಿವಣ್ಣ ಆಗಿದಾರಲ್ಲ ಸಾಕಲ್ವಾ? ಅಷ್ಟು ಅಪ್ಪು ಆಗಿದ್ರಲ್ಲ ಸಾಕಲ್ವಾ? ತಂದೆನ ಮೀರಿ ಒಂದು ಹೆಸರು ಮಾಡ್ಲಿಲ್ವಾ? ಬೇರೆ ವಿಚಾರಗಳಲ್ಲಿ, ಸಿನಿಮಾದಲ್ಲ. ಅಪ್ಪು ಅವರು ಬೇರೆ ವಿಚಾರ, ಸಹಾಯ, ಇನ್ನೊಂದು ಮತ್ತೊಂದು, ಎಷ್ಟು ಜನ ಮಾತಾಡ್ತಾ ಇರೋದು ಇವತ್ತಿಗೂ ನೆನೆಸ್ಕೋತಾರ ಅದನ್ನ. ಯಾಕೆ ಅದಾಗಬೇಕು ಅಂತ ಕೇಳ್ತೀನಿ. ಸೊ ನಾನು ಹೇಳೋದೇನು ಸ್ಟಾರ್ ಕಿಡ್ಸ್ಗೆ ಅಂದರೆ, ನಿಮಗೆ ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ಎಕ್ಸ್ಟ್ರಾ ಅಬಕಡ XYZ ಅನ್ನೋ ಕಾರಣಕ್ಕೆ ಸಿಕ್ಕಿರೋ ಫೆಸಿಲಿಟಿಗಳ ಜೊತೆ ಈ ಜವಾಬ್ದಾರಿನೂ ಸಿಗುತ್ತೆ. ಒತ್ಕೊಂಡು ಹೋಗಿ. ಟ್ಯಾಲೆಂಟ್ ಇದ್ರೆ ಸಕ್ಸಸ್ ಆಗ್ತಾರೆ, ಇಲ್ಲ ಅಂದ್ರೆ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡಿ. ಸಿಂಪಲ್ ಥಿಂಗ್. ರಾಜಕೀಯಕ್ಕೆ ಹೋಗ್ಬಿಡಿ, 2 ಸಿನಿಮಾ ಮಾಡಿ, ಕಟೌಟ್ ಹಾಕ್ಸ್ಕೊಳ್ಳಿ, ಹಾಲು ಅಭಿಷೇಕ ಮಾಡ್ಕೊಳ್ಳಿ, ರಾಜಕೀಯಕ್ಕೆ ಹೋಗಿ, ಕ್ರಿಕೆಟ್ ಆಡಿ, ಇನ್ನೊಂದು ಏನೋ ಒಂದತ್ಲ ಮಾಡ್ಕೊಂಡು ಹೋಗಿ. ರಾಜಕೀಯದಲ್ಲೂ ಕ್ಲಿಕ್ ಆಗ್ಬೇಕಲ್ಲ. ಅಲ್ಲ, ಅಲ್ಲೂ ಆಗದೆ ಹೋದ್ರೆ ಮೋದಿಜಿ ಹೇಳಿದ್ದಾರೆ ಪಕೋಡ ಮಾರಿ, ಟೀ ಅಂಗಡಿ ಇಟ್ಕೊಳ್ಳಿ. ಯಾಕಂದ್ರೆ ಅವರು ಯಾಕೆ ಹೇಳಿದ್ರು ನನಗೆ ಮೊನ್ನೆ ಹೊಳಿತು ಈ ನೀಟ್ ಎಕ್ಸಾಮ್ ನೋಡುವಾಗ. ಅವರು ಟೀ ಮಾರ್ತಾ ಇದ್ರಲ್ಲ, ಟೀ ಜೊತೆ ಪಕೋಡ ಮಾರಕ್ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋ ಫೀಲಿಂಗ್ ಅಲ್ಲಿ ಅವ್ರು ಹೇಳಿರೋದು. ಇವ್ರು ಯಾರಿಗೂ ಅರ್ಥ ಆಗಿಲ್ಲ ಪಕೋಡ ಮಾರಿ ಅನ್ನೋದನ್ನ. ಏನಾದ್ರು ಬಿಸ್ನೆಸ್ ಮಾಡಿ, ಸೊಪ್ಪು ಮಾರಿ, ಒಳ್ಳೆ ಬಿಸ್ನೆಸ್ ಅದು. ಅಡಲ್ಟ್ರೇಷನ್ ಇಲ್ದಲ್ಲ ಇರೋ ತರಕಾರಿ ಮಾರಿ, ಬಾಲ್ಕನಿ ಗಾಡಿ, 100 ಬಿಸ್ನೆಸ್ ಇದೆಯಲ್ಲ, ಹೋಟ್ಲ್ ಇಡಿ. ಅದೂ ಒಲಿಲಿಲ್ವಾ? ಹೋಗ್ಬಿಡಿ ದೇಶ ಬಿಟ್ಬಿಟ್ಟು. ಅದು ಮಾಡೋಕ್ಕಾಗದೆ ಹೋದ್ರೆ ದಯವಿಟ್ಟು ಹೋಗ್ಬಿಡಿ, ಅಷ್ಟೇ ಇರೋದು. ಇಲ್ಲಿ ಹಾಳಾಗ್ಬೇಡಿ, ಹಾಳು ಮಾಡಬೇಡಿ. ಇಂಥ ಕಟೌಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಸರ್ ಈಗ. ಯಾರ್ಯಾರೋ ಕಟೌಟ್ ಇಲ್ಲ, ಸಮಾಜ ಸೇವಕರು ಅಂತ ವಿಸಿಟಿಂಗ್ ಕಾರ್ಡ್ ಬಂದಾಗಲೇ ಕರ್ನಾಟಕ ರಾಜ್ಯ ದೇಶ ಹಾಳಾಯ್ತು ಅರ್ಥ. ಹೆಂಗ್ ವಿಸಿಟಿಂಗ್ ಕಾರ್ಡ್? ಏನ್ ಸಮಾಜ ಸೇವೆ ಮಾಡ್ತೀವಿ? ಅದಕ್ಕೆ ವಿಸಿಟಿಂಗ್ ಕಾರ್ಡ್ ಹಾಕ್ಬೇಕು, ದುಡ್ಡಿಲಿಂದ ಬರುತ್ತೆ. ನೀವು ಹೆಂಗೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ರೆಗ್ಯುಲರ್ ಆಗಿ? ಏನಿಲ್ಲ ಬಸ್, ಏನಾರು ನಡೀತಾ ಇದೆಯಾ ಅಂತ ಬರೋದು ಹಿಂಗೆ. ನಾನು ಸೋಷಿಯಲ್ ಮೀಡಿಯಾನ ಕಿಟಕಿ ಮಾಡ್ಕೊಂಡಿನಿ. ಸುಮ್ಮನೆ ಬರ್ತೀನಿ, ಇಣ್ಕೋದು, ಹಿಂಗೆ ನೋಡೋದು, ಆಯ್ತಾ ನಮ್ದೇನಾರು ಹೇಳೋ, ಸುಮ್ಮನೆ ಬದುಕಿದ್ದೀನಿ ಅಂತ ಏನೊಂದು ಹಾಕೋದು, ಸತ್ತೋಗ್ಬಿಡ್ತೇನೆ ಅನ್ಕೊಬಿಡ್ತಾರೆ ಅಂದ್ಬಿಟ್ಟು. ಅಲ್ಲ, ಈಗ ಹೆಂಗಾಗಿದೆ ಅಂದರೆ, ನೀವು ಮಲಗಿದ್ರು ಕೂಡ ಕಾಲು ಅಲ್ಲಾಡಿಸ್ತಾ ಇರ್ಬೇಕಲ್ಲ, ಹೆಣ ತಿತ್ಕೊಂಡು ಹೋಗ್ಬೇಕು, ಹಾಕೋದು ಬರೋದು ಅಷ್ಟೇ, ಇನ್ನೇನಿಲ್ಲ. ಇದು ಫೇಸ್ಬುಕ್ ಡಿಜಿಟಲ್ ಮೀಡಿಯಾ ಇದೆಯಲ್ಲ, ಕೆರೆ ಇದ್ದಂಗೆ. ನಿಮಗೆ ಅರ್ಥ ಮಾಡ್ಕೊಳ್ಳಿ. ಒಂದು ಕೆರೆಯಲ್ಲಿ ಕೆಲವರು ಬಟ್ಟೆ ಒಗಿತಾರೆ, ಕೆಲವರು ಇನ್ನೂ ತೊಳ್ಕೊತಾರೆ, ಕೆಲವರು ಮುಖ ತೊಳ್ಕೊತಾರೆ, ಕೆಲವರು ಇನ್ನೂ ತೊಳ್ಕೊತಾರೆ, ಕೆಲವರು ದನ ತೊಳಿತಾ ಇರ್ತಾರೆ. ಹಂಗೆ ಯಾರ್ಯಾರು ಈಜಾಡ್ತಾ ಇರ್ತಾರೆ, ಕೆಲವರು ಯಾರ್ಯಾರಿಗೆ ಏನ್ ಬೇಕು ಅದು ಮಾಡ್ತಾ ಇರ್ತಾರೆ, ಕೆಲವರು ಬಟ್ಟೆ ತೊಳೆಯೋರು ನೋಡ್ತಾ ನಿಂತ್ಕೊಂಡಿರ್ತಾರೆ. ಸೊ ಹಂಗೆ ನಿಮಗೆ ಹಾಗೆ ಅದು ಸೋಷಿಯಲ್ ಮೀಡಿಯಾ ಯಾರ್ಯಾರಿಗೆ ಯಾವ್ದು ಬೇಕು ಅದನ್ನ ಮಾಡ್ತಾ ಇರುತ್ತೆ. ಅದಕ್ಕೆ ಅದು ಆಲ್ಗಾರಿದಮ್ ಸೆಟ್ ಮಾಡಿಬಿಟ್ಟಿದೆ ನಿಮಗೆ. ನೀವು ಆಧ್ಯಾತ್ಮ ನೋಡ್ರೆ ಬರೀ ಆಧ್ಯಾತ್ಮ ಬರ್ತಾ ಇರುತ್ತೆ, ಶೂಸ್ ನೋಡ್ರೆ ಶೂಸ್ ಬರ್ತಾ ಇರುತ್ತೆ, ಇನ್ನೇನು ನೋಡ್ರೆ ಇನ್ನೇನೋ ಬರ್ತಾ ಇರುತ್ತೆ. ಅದು ನಿನ್ನ ಮನಸ್ಸನ್ನು ರೀಡ್ ಮಾಡ್ತಾ ಇರುತ್ತೆ. ಅದೇನು ಹೇಳ್ತಾ ಇದೆ ಗೊತ್ತಾ? ಇನ್ಸ್ಟಾಗ್ರಾಮ್ ಸ್ಕ್ರೋಲಿಂಗು, ಅಯ್ಯೋ ಬಡ್ಡಿ ಮಗನ ನಿನ್ನ ಯೋಗ್ಯತೆ ನಾನು ಕೊಡ್ತಾ ಇದ್ದೀನಿ ನೋಡು. ಮನುಷ್ಯನ ನಿಜವಾದ ಕ್ಯಾರೆಕ್ಟರ್ ಹೇಳೋದು ಇವತ್ತಿಗೆ ಅವ್ನ ಮೊಬೈಲ್ ಅಷ್ಟೇ, ಬೇರೆ ಯಾವ್ದು ಹೇಳಲ್ಲ. ಅವ್ನ ಮೊಬೈಲ್ ಹೇಗೆ ಗೊತ್ತಿರುತ್ತೆ ಅವನೇನು ಅಂತ, ಇನ್ ಯಾರಿಗೂ ಗೊತ್ತಿರಕ್ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ಹೆಂಡತಿ ಮಕ್ಳಿಗೂ ಗೊತ್ತಿರಲ್ಲ. ಅದು ಹೇಳ್ತಾ ಇದೆ, ನಿನ್ ಯೋಗ್ಯತೆಗೆ ಇಷ್ಟು ಕೆಟ್ಟ ವಿಚಾರ ನೋಡ್ತಾ ಇದೀಯಾ, ಏನೋ ರಾಜಕಾರಣ ಏನೋ ಮಾಡ್ಕೊಂಡು ನೋಡಪ್ಪ ಹಾಳಾಗೋಗು. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.